ಮತ್ತೀಗ ಎಲಿಫೆಂಟ್ ಪೇಂಟಿಂಗ್ ಏನ್ ದಸರಾ ಪ್ರೊಸೆಷನ್ ಬರುತ್ತೆ 2 ದಿವಸದ ಕಾರ್ಯಕ್ರಮಕ್ಕೆ ನಾವು ಮುಂಚೆನೆ ಹೋಗಿ ಯಾವ್ದು 2 ದಿವಸ ಅಮಾವಾಸ್ಯೆ ರಾತ್ರಿ ಮತ್ತೆ ಐದ್ ಪೂಜೆ ಹಿಂದಿಲ್ದ ರಾತ್ರಿ ದರ್ಬಾರ್ ಯಾವಾಗ ಶುರು ಆಗುತ್ತೆ ಅವಾಗಿಂದ ನಾವು ಹೋಗಿ ನಮ್ಮ ತಮ್ಮ ಈಗಲೂ ಹೋಗ್ತೀರಾ? ಈಗಲೂ ಹೋಗ್ತೀವಿ. ನೀವಿಬ್ರೇನ ಹೋಗೋದು? ಇಬ್ರು ಮತ್ತೆ ಇನ್ನೊಂದಿಬ್ರು ಇದಾರೆ, ನಮ್ಮ ಅಕ್ಕನ ಮಗ, ಇನ್ನೊಬ್ಬ ಹುಡುಗ, 5 ಜನ ಬೇಕು. ಮೊದ್ಲು ಆನೆಗಳು ಒಂದು 9 ಇರ್ತಿತ್ತು ಪ್ಯಾಲೇಸ್ ಅಲ್ಲೇ. ಇವಾಗೆಲ್ಲ ಅದು ಎಲಿಫೆಂಟ್ ರೈಡಿಂಗ್ ಬ್ಯಾನ್ ಆದ್ಮೇಲಿಂದ ಅದನ್ನೆಲ್ಲ ವೃದ್ಧಾಶ್ರಮಕ್ಕೆ ಕಳಿಸಿ ಈಗ ಬರೀ 2 ಆನೆ ಇಟ್ಕೊಂಡಿದ್ದಾರೆ ಪ್ಯಾಲೇಸ್ ಆಕ್ಟಿವಿಟೀಸ್, ಫೆಸ್ಟಿವ್ ಆಕ್ಟಿವಿಟೀಸ್ಗೆ ಅಂತಾನೆ. ಮತ್ತೆ ಗೌರ್ಮೆಂಟ್ 2 ಆನೆ ತಗೊಂಡು ಪಟ್ಟದಾನೆ, ನಿಶಾನಿಯಾನೆ ಅಂತ ತಗೊಂಡು ಅವರು 9 ದಿವಸದ ಕಾರ್ಯಕ್ರಮನ ಅವರು ಪೂರೈಸ್ಕೊತಾರೆ. ಅದಕ್ಕೆ ನಮ್ದು ಪೇಂಟಿಂಗು, ಅದಕ್ಕೆ ಏನ್ ಬೇಕು ಆರ್ಟಿಸ್ಟ್ ಅದೆಲ್ಲ ನಾವು ಮಾಡ್ತೀವಿ. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ನೀವು ಹಿಂದೆಂದೂ ನೋಡಿರದಂತ ಗೌರಿ ಗಣೇಶನ ತೋರಿಸ್ತೀನಿ ಬನ್ನಿ. ಸ್ನೇಹಿತರೆ, ನೀವು ಅರಮನೆ ಆತ್ಮವಿಲಾಸ ಗಣಪತಿಯನ್ನ ನೋಡಿದ್ದೀರಾ? ನೋಡಕ್ ಸಾಧ್ಯನೇ ಇಲ್ಲ, ಕೇಳಿದಿರಾ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಆತ್ಮವಿಲಾಸ ಗಣಪತಿ ಅತ್ಯಂತ ಶಕ್ತಿಶಾಲಿಯಾದಂಥ ಗಣಪತಿ. 1897ರಲ್ಲಿ ಅರಮನೆಗೆ ಬೆಂಕಿ ಬಿದ್ದಂತ ಕಾಲಕ್ಕೆ ಆತ್ಮವಿಲಾಸ ಗಣಪತಿಯ ತನಕ ಬಂದಂತ ಅಗ್ನಿದೇವ ಆತ್ಮವಿಲಾಸ ಗಣಪತಿಯನ್ನು ನೋಡಿ ತಣ್ಣಗಾಗಿ ಆತ್ಮವಿಲಾಸ ಗಣಪತಿಗೆ ಶರಣಾದಂಥದ್ದನ್ನ ನಾವೆಲ್ಲ ನೋಡಿದೀವಿ. ಅಂಥದ್ದೇ ಆತ್ಮವಿಲಾಸ ಗಣಪತಿ ನಮಗೂ ಬೇಕು ಅಂತ ಅಲ್ಲಿದ್ದಂತ ಅರಮನೆಯ ಹತ್ತಿರದ ರಾಜ ಪರಿವಾರದ ಅರಸು ಮನೆತನದವರು ಅದೇ ರೀತಿಯ ಗಣಪತಿಯನ್ನ ಬೇಕು ಅಂತ ಇದ್ದಾಗ ನರಸಿಂಹಯ್ಯ ಅಂದ ಒಬ್ಬ ಸ್ಮರಣೀಯ ಆರ್ಟಿಸ್ಟ್ ಅದೇ ತರ ಗಣಪತಿ ಮಾಡ್ಕೊಡ್ತೀವಿ ಅಂತ ಹೇಳಿ ಅವತ್ತು ಗಣಪತಿ ಮಾಡೋದಕ್ಕೆ ಶುರು ಮಾಡಿದ್ರು. ಅವತ್ತು ಮಾಡದಂತ ಗಣಪತಿ 1897, ಬಹುಶಃ ಅದಕ್ಕೂ ಹಿಂದಿನಿಂದನೂ ಶುರು ಮಾಡದಂತ ಈ ಗಣಪತಿ ಇಂದಿಗೂ ಸಹ ಮೈಸೂರು ನಗರದಲ್ಲಿ, ಐ ರಿಪೀಟ್, ಮೈಸೂರು ನಗರದಲ್ಲಿ ಮಾತ್ರ ಅದನ್ನ ತಯಾರಿಸ್ಕೊಂಡು ಆಯ್ದವರಿಗೆ ಮಾತ್ರ ಅದನ್ನ ಕೊಡ್ಲಾಗ್ತಾ ಇದೆ. ನಿಮಗೂ ಬೇಕು ಈ ಆತ್ಮವಿಲಾಸ ಗಣಪತಿ, ಅಂಥದ್ದೇ ಶಕ್ತಿವಂತ ಗಣಪತಿ, ಅಂಥದ್ದೇ ಶ್ರದ್ಧಾವಂತ ಗಣಪತಿ ನಿಮ್ಮನೆಗೂ ಬೇಕು. ನೀವು ಅದನ್ನ ಪೂಜೆ ಮಾಡ್ಬೇಕು ಅಂದ್ರೆ ಈ ವರ್ಷ ಆಗೋಯ್ತು. ಈ ನಂಬರ್ಗೆ ಜಗದೀಶ್ ರಾಜು ಅವ್ರ ನಂಬರ್ಗೆ ಫೋನ್ ಮಾಡಿ ಮುಂದಿನ ವರ್ಷಕ್ಕೆ ಬೇಕಾದ್ರೆ ನೀವು ಈಗಲೇ ಬುಕ್ ಮಾಡಿ. ಇಂಥ ಗಣಪತಿಯನ್ನ, ಈ ಸ್ವರ್ಣ ಗೌರಿಯನ್ನ ನೀವು ಹಿಂದೆಂದೂ ಕಾಣಲಾರಿರಿ. ಬನ್ನಿ, ನಾನು ತೋರಿಸ್ತೀನಿ. ಸ್ನೇಹಿತರೆ, ಮೀಟ್ ಜಗದೀಶ್ ರಾಜು ಮತ್ತು ಅವರ ಧರ್ಮಪತ್ನಿ ದಾಕ್ಷಾಯಿಣಿ, ಅವರ ತಾಯಿಯವರು, ಅವರ ಅಕ್ಕನವರು ಮತ್ತು ಅವರ ಅಣ್ಣನವರು. ಇದನ್ನೆಲ್ಲ ಕಥೆಯನ್ನ ನನಗೆ ಹೇಳಿ ಕರ್ಕೊಂಡ್ಬಂದಂತ ನನ್ನ ಸ್ನೇಹಿತರಾದಂಥ ಅರುಣ್ ನರ್ಸ್. ನೀವಿಲ್ಲಿ ನೋಡ್ತಾ ಇದ್ದೀರಾ ಆತ್ಮವಿಲಾಸ ಗಣಪತಿ ಮತ್ತು ಸ್ವರ್ಣಗೌರಿಯ ಪ್ರತಿರೂಪವನ್ನೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇದನ್ನ ನೋಡಿ ಆಮೇಲೆ ನೀವು ಇವತ್ತು ನಿಮ್ಮನೆ ಗಣಪತಿಗೆ ಹೂವೇರಿಸ್ಬೇಕು. ಅರ್ಥ ಆಯ್ತಾ? ಈ ಗಣಪತಿ ನಿಮಗೆ ಬೇಕು ಅಂತಂದ್ರೆ ಮುಂದಿನ ವರ್ಷ ಈ ನಂಬರ್ಗೆ ಫೋನ್ ಮಾಡಿ ತಗೊಂಡು ಹೋಗಿ ಈ ಗಣಪತಿಯನ್ನ ನಿಮ್ಮನೇಲಿ ಇಟ್ಕೊಂಡು ಕೃತಾರ್ಥರಾಗಿ ಇನ್ನು ನಿಮ್ಮ ಜೀವಿತಾವಧಿಯವರೆಗೂ ಇದೇ ಗಣಪತಿ ತಗೊಂಡು ಹೋಗ್ತೀರಾ. ಬಿಲೀವ್ ಮೀ, ನಿಮ್ಮ ಜೀವಿತಾವಧಿಯವರೆಗೂ ಈ ಗಣಪತಿ ಬಿಟ್ಟು ನೀವು ಬೇರೆ ಗಣಪತಿನ ಪೂಜೆ ಮಾಡಲ್ಲ. ಗೊತ್ತಾಯ್ತಾ? ಆ POP ಗಣಪತಿಗಳನ್ನೆಲ್ಲ ಸೈಡ್ಗಿಡಿ. ಇಂಥ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ತಮ್ಮ ಬೆವರನ್ನೇ, ತಮ್ಮ ರಕ್ತವನ್ನೇ, ತಮ್ಮ ಸಮಯವನ್ನೇ, ತಮ್ಮ ಜೀವಿತಾವಧಿಯನ್ನೇ ಕೊಟ್ಟು ಸೃಷ್ಟಿ ಮಾಡಿದಂಥ ಗಣಪತಿಗಳನ್ನ ನಿಮ್ಮ ಮನೆಗೆ ತಗೊಂಡೋಗಿ. ಹೆಂಗ್ ಮಾಡ್ತಾರೆ ಇದನ್ನ? ಏನ್ ಕಾರಣ ಇದಕ್ಕೆ? ಯಾವ ಕುಟುಂಬ ಇದು? ಎಷ್ಟು ತಲೆಯಿಂದ ಮಾಡ್ತಾರೆ? ಎಲ್ಲ ಜಗದೀಶ್ ರಾಜು ಅವ್ರು ಹೇಳ್ತಾರೆ. ಓವರ್ ಟು ಜಗದೀಶ್ ರಾಜು. ಸ್ನೇಹಿತರೆ, ಮೀಟ್ ಮಿಸ್ಟರ್ ಜಗದೀಶ್ ರಾಜು ಮತ್ತು ಅವರ ಧರ್ಮಪತ್ನಿಯವರಾದಂಥ ದಾಕ್ಷಾಯಿಣಿ, ಈ ಸುಂದರ ದೇವರ ಸೃಷ್ಟಿಕರ್ತರು. ಎಕ್ಸಾಕ್ಟ್ಲಿ, ಈ ಸುಂದರ ಭಗವಂತನ ಸೃಷ್ಟಿಕರ್ತರು. ಹೇಳಿ ಜಗದೀಶ್ ರಾಜು, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 20 ವರ್ಷದಿಂದ ಮಾಡ್ತಾ ಇದೀವಿ. ಅಮ್ಮ, ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? ಸರ್, ನಾನು ಇವಾಗ ಮದುವೆ ಆಗಿ ಬಂದಿದ್ದು, ಅದನ್ನ ನೋಡ್ತಾ ಬೆಳೀತಾ ಬರ್ತಾ ಇದ್ದೀನಿ. ಹೇಳಿ, ಈಗ ಎಲ್ಲಿಂದ ಶುರು ಮಾಡಿದ್ರಿ ಇದನ್ನ? ನಮ್ ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಆಗ ನಮ್ ತಂದೆನೂ ಮಾಡ್ಕೊಂಡ್ ಬರ್ತಾ ಇದ್ರು. ಈಗ ಇವ್ರ ತಾಯಿನೂ ಮತ್ತೆ ಇವರು ಸೇರ್ಕೊಂಡು ಮಾಡ್ತಾ ಇದಾರೆ ಮನೆಯಲ್ಲಿ. ಆಕ್ಚುಲಿ ಇವ್ರ ತಾತನ ಕಾಲದಿಂದಾನು ಇದನ್ನ ಶುರು ಮಾಡಿದ್ದು. ಇವ್ರ ತಾತನ ಕಾಲದಿಂದ ಶುರು ಮಾಡಿದ್ದು. ಇವ್ರ ತಾತ ಬಂದ್ಬಿಟ್ಟು ಅರಮನೆಯಲ್ಲಿ ಚಿತ್ರಪಟಗಳಿಗೆ ಚಿನ್ನದ ಲೇಪನ ಮಾಡ್ತಾ ಇದ್ರು ಸರ್. ಚಿನ್ನದ ಈ ದರ್ಬಾರ್ ಹಾಲಲ್ಲಿ ಮಾವಿನಕಾಯಿ ಎಲ್ಲ ಬರುತ್ತಲ್ಲ, ಅದಕ್ಕೆ ಚಿನ್ನದ ಲೇಪನ ಮಾಡ್ತಾ ಇದ್ರು.
ಅವ್ರ ಅಜ್ಜಿ ಮನೆಯಲ್ಲಿ ಮಾಡ್ತಾ ಇದ್ರು, ಇವ್ರ ಅಜ್ಜಿ ಮನೆಯಲ್ಲಿ ಮಾಡ್ತಾ ಇದ್ರು ಇದನ್ನ. ನಂತರ ಕಾಲದಲ್ಲಿ ನಮ್ಮ ಮಾವನವರು ನಮ್ಮ ಅತ್ತೆಯವರು ಮನೆಯಲ್ಲಿ ಮಾಡ್ತಾ ಇದ್ರು. ಈಗ ಇವ್ರ ತಾಯಿ ಇವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ, ಎಲ್ರು ಕುಟುಂಬದವ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಈ ಗಣಪತಿಲಿ ಏನು ವಿಶೇಷ ಸರ್? ಇದು ಚಿತ್ರಗಾರ್ ಗಣಪತಿ ಅಂತ, ಇದನ್ನ ನೀವು ಅರಮನೆಯಲ್ಲಿ ನೋಡಿರ್ಬೋದು. ಇದನ್ನ ಆತ್ಮವಿಲಾಸ ಗಣಪತಿ ಅಂತ. ಇದ್ರ ವಿಶೇಷ ಏನಂದ್ರೆ, ಆತ್ಮವಿಲಾಸ ಗಣಪತಿಲಿ ಒಂದು ಕತೆ ಅಲ್ಲ, ಅದು ನಿಜವಾಗಿ ನಡೆದಂತ ಕತೆ. ಏನಂದ್ರೆ, ಆ ಹಳೆ ಅರಮನೆ ಇತ್ತಲ್ಲ ಸರ್, ಅದು ಬೆಂಕಿಗೆ ಅವಘಡ ಆದಾಗ ಆ ಸಂದರ್ಭದಲ್ಲಿ ಏನಾಯ್ತು, ಆತ್ಮವಿಲಾಸ ಗಣಪತಿ ಹತ್ರ ಬೆಂಕಿ ಬರ್ತಾ ಇತ್ತು ಸರ್. ಬೆಂಕಿ ಬರ್ತಾ ಇರೋ ಸಂದರ್ಭದಲ್ಲಿ ಏನಾಯ್ತು, ಅಲ್ಲೇ ನಂದೋಯ್ಸೋಯ್ತು, ಆಫ್ ಆಗೋಯ್ತು. ಅಷ್ಟು ಶಕ್ತಿ ಇದೆ ಆ ಗಣಪತಿಲಿ ಅಂತ, ಆತ್ಮವಿಲಾಸ ಗಣಪತಿಲಿ ಅಷ್ಟು ಶಕ್ತಿ ಇದೆ ಅಂತ. ಈ ವಿಶೇಷತನ ತಿಳಿದಂತ ಅರಸು ಮಂತಂದವ್ರು ಈಗ್ಲೂ ಸದಾ ಅದಕ್ಕೆ ಮೊದಲನೇ ಪೂಜೆ ಮಾಡ್ತಾರೆ. ನಂತರ ಈ ವಿಶೇಷ ತಿಳಿದವ್ರು ಈಗ್ಲೂ ಇದೇ ಗಣಪತಿನ ನಾವು ಪೂಜಿಸ್ಬೇಕು ಅಂತ ಪ್ರತಿ ವರ್ಷ ನಮ್ಮ ಮನೆಗೆ ಬರ್ತಾರೆ. ಅವ್ರಿಗೋಸ್ಕರನೇ ನಾವು ಈ ಗಣಪತಿಗಳನ್ನ ತಯಾರಿಸ್ತೀವಿ, ಈ ಗಣಪತಿನೇ ಪೂಜಿಸೋದು ನಾವು ಅಂತ ಬರ್ತಾರಲ್ಲ, ಅವ್ರಿಗೋಸ್ಕರ ನಮ್ಮ ಮನೆಯಲ್ಲಿ ಈ ಗಣಪತಿಯನ್ನ ತಯಾರಿಸ್ತೀವಿ. ಇದು ಆತ್ಮವಿಲಾಸ ಗಣಪತಿಯ ಪ್ರತಿರೂಪ, ಚಿತ್ರಗಾರ್ ಗಣಪತಿನೇ ಅಂತ. ಚಿತ್ರಗಾರ್ ಗಣಪತಿ ಆತ್ಮವಿಲಾಸ ಗಣಪತಿಯ ಪ್ರತಿರೂಪ ಅಂತ ನಾವು ಕರೀಬಹುದು. ಹೌದು ಸರ್, ಎಕ್ಸಾಕ್ಟ್. ಇದು ಈಗ ಅರಮನೆಗೆ ಬೆಂಕಿ ಬಿದ್ದಂತ ಸಂದರ್ಭದಲ್ಲಿ ಬಹುಶಃ ನಿಮ್ ತಾತ ಅವಾಗ ಅಲ್ಲಿ ಅರಮನೆಯಲ್ಲಿ ಚಿತ್ರ ಇದಕ್ಕೆ ಚಿನ್ನದ ಲೇಪನ ಮಾಡ್ತಾ ಇದ್ರು ಅಂತ ಕಾಣುತ್ತೆ ಅಲ್ವಾ? ಅವಾಗ ಅದನ್ನ ನೋಡ್ಕೊಂಬಂದು ಇದನ್ನ ಈ ಗಣಪತಿಯನ್ನ ಅವಾಗ್ಲಿಂದಾನೇ ಶುರು ಮಾಡಿದಿರ ಮಾಡಕ್ಕೆ? ಅದಕ್ಕಿಂತ ಮುಂಚೆನೆ ಶುರು ಮಾಡಿದ್ರು ನಮ್ ತಾತ. ಅದಕ್ಕಿಂತ ಮುಂಚೆಯಿಂದಾನು ಶುರು ಮಾಡಿದ್ದಾರೆ. ಸೊ ಈ ಗಣಪತಿ ಈಗ ನೋಡಕ್ಕೆ ನಮ್ಗೆ ಆತ್ಮವಿಲಾಸ ಗಣಪತಿ ಕಾಣುತ್ತೆ ಈಗ. ಈ ಎಷ್ಟು ವರ್ಷಕ್ಕೆ ಎಷ್ಟು ಗಣಪತಿ ಮಾಡ್ತೀರಾ? ಎಲ್ಲ ಗೌರಮ್ಮ ಎಲ್ಲ ಗಣಪತಿ ಎಲ್ಲ ಸೇರಿ ಒಂದು 100-150 ಅಷ್ಟೇನಾ ಮಾಡೋದು? ಹೌದು, ಅಷ್ಟೇ ಸರ್. ಗ್ರಾಹಕರು ಹೌದಾ? ಇದನ್ನೇ ಪೂಜೆ ಮಾಡ್ತೀವಿ ನಾವು. ಮತ್ತೆ ಇದ್ರ ವಿಶೇಷ ತಿಳಿದವ್ರು ಮಾತ್ರ ಬಂದು ತಗೊಂಡ್ ಹೋಗ್ತಾರೆ. ಬೇರೆಯವರೆಲ್ಲ ಈಗ ಬೇರೆ ಮಾರುಕಟ್ಟೆಯಲ್ಲಿ ಬಣ್ಣದ ಕಲಾ ಗಣಪತಿ ಸಿಗುತ್ತೆ, ಇದನ್ನ ಇಷ್ಟಪಡುವಂತವ್ರು ಬಂದು ತಗೊಂಡ್ ಹೋಗ್ತಾರೆ. ಜನಕ್ ಗೊತ್ತಿಲ್ಲ ಇದ್ರದ್ದು ಗೊತ್ತಿಲ್ಲ. ಜನಕ್ ಗೊತ್ತಿಲ್ಲ. ಸ್ನೇಹಿತರೆ, ಈ ವರ್ಷ ಇದೆಲ್ಲ ಈಗ ನೀವೇನ್ ನೋಡ್ತಾ ಇದೀರಲ್ಲ, ಇದೆಲ್ಲ ಮುಗ್ದಾಯ್ತು. ಎಲ್ಲ ಜನ ಆರ್ಡರ್ ಕೊಟ್ಟು ದುಡ್ಡು ಕೊಟ್ಟು ತಗೊಂಡು ಹೊರಗಿದ್ದಾರೆ. ತಗೊಂಡು ಹೋಗೋಕೆ ರೆಡಿ ಆಗಿದೆ. ನೀವು ಈ ವಿಡಿಯೋ ನೋಡೋ ಅಷ್ಟೊತ್ತಿಗೆ ಇಲ್ಲಿ ರೂಮಲ್ಲಿ ಒಂದು ಇರೋದಿಲ್ಲ, ಎಲ್ಲ ಖಾಲಿ ಆಗೋಗಿರುತ್ತೆ. ಮುಂದಿನ ವರ್ಷ ಈ ನಂಬರ್ ಹಾಕಿದ್ದೀನಲ್ಲ, ಈ ಜಗದೀಶ್ ರಾಜ್ ಅವ್ರನ್ನ ಹಿಡ್ಕೊಂಡು ನೀವು ಮುಂದಿನ ವರ್ಷ ಮೊದಲೇ ನೀವು ಬುಕ್ ಮಾಡ್ಕೊಂಡ್ರೆ ನಿಮಗೂ ಆತ್ಮವಿಲಾಸ ಗಣಪತಿಯ ಪ್ರತಿರೂಪ ನಿಮ್ಮ ಮನೆಯಲ್ಲೂ ಬರುತ್ತೆ. ಬರೋದ್ರಲ್ಲಿ ಸಂಶಯವೇ ಇಲ್ಲ. ಯಾಕೆಂತಂದ್ರೆ ಅತ್ಯಂತ ಶಕ್ತಿವಂತನಾದಂಥ ಆತ್ಮವಿಲಾಸ ಗಣಪತಿ ಅರಮನೆಗೆ 11 ದಿವಸ ಅರಮನೆಗೆ ಬೆಂಕಿ ಬಿದ್ದು ಧಗಧಗನೆ ಉರಿಯುತ್ತಿದ್ರು. ಆತ್ಮವಿಲಾಸ ಗಣಪತಿಯ ಹತ್ತಿರಕ್ಕೆ ಬಂದಂತ ಅಗ್ನಿದೇವ ಗಣಪತಿಯ ಪಾದಕ್ಕೆ ಶರಣಾಗಿ ಹೋಗಿದ್ದನ್ನ ನಾವೆಲ್ಲ ಇತಿಹಾಸದಲ್ಲಿ ನೋಡಿದೀವಿ. 1897ರ ಅಗ್ನಿ ಅವಘಡ ನಾವೆಲ್ಲರೂ ಮರೆಯಲೇಬಾರದಂತ ಒಂದು ಅಗ್ನಿ ಅವಘಡ ಆಗಿತ್ತು. ಮತ್ತು ಅದನ್ನ ನಿಲ್ಲಿಸಿದಂತ ಪುಣ್ಯಾತ್ಮ ಇದೇ ಆತ್ಮವಿಲಾಸ ಗಣಪತಿ. ಸೊ ಈ ಆತ್ಮವಿಲಾಸ ಗಣಪತಿಯ ಪ್ರತಿರೂಪವನ್ನ ಜಗದೀಶ್ ರಾಜು ಅವರ ಕುಟುಂಬದವರು, ಅವರ ಪೂರ್ವಸೂರಿಗಳು ತಾತ ಮುತ್ತಾತನ ಕಾಲದಿಂದ ಇದನ್ನ ಮಾಡ್ಕೊಂಡ್ ಬಂದು ಈಗ ಜಗದೀಶ್ ರಾಜು ಅವರು ಮಾಡ್ತಾ ಇದ್ದಾರೆ. ಇದನ್ನ ಗೊತ್ತಿರತಕ್ಕಂತ ಕೆಲವು ಅರಸು ಜನಾಂಗದವ್ರು ಮಾತ್ರ ಇದನ್ನ ಆರ್ಡರ್ ಕೊಟ್ಟು ಮಾಡಿಸಿ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಈಗ ಮುಂದಿನ ವರ್ಷದಿಂದ ನಿಮಗೂ ಆತ್ಮವಿಲಾಸ ಗಣಪತಿಯ ಶಕ್ತಿ ಆಶೀರ್ವಾದ ಬೇಕು ಅಂತಂದ್ರೆ ಈ ಜಗದೀಶ್ ರಾಜುನ ಮತ್ತು ಈ ಸುಂದರ ಗಣಪತಿಯನ್ನ ನಿಮ್ದಾಗಿಸ್ಕೊಳ್ಳಿ. ಈಗ ಇದನ್ನ ಮಾಡ್ತಾ ಇರತಕ್ಕಂಥ ಜಗದೀಶ್ ರಾಜು ಅವರ ತಾಯಿಯವರು, ಅವ್ರು ಏನೋ ವಿಶೇಷವಾಗಿ ಏನೋ ಮಾಡ್ತಾರೋ, ಅವ್ರ ಪಾತ್ರ ಏನು ಇದರಲ್ಲಿ ಅಂತ ಅವ್ರನ್ನ ಕೇಳೋಣ. ಅಮ್ಮ ನಮಸ್ಕಾರ. ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದನ್ನ? 20 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ಏನ್ ಮಾಡ್ತೀರಾ ನೀವು? ಅವರು ಡೈ ಮಾಡ್ಕೊಡ್ತಾರೆ ನಮ್ಮ ಮಗ, ಅದನ್ನ ಎಲ್ಲ ಮಾಡ್ತೀನಿ, ರೂಪಾಯಿ ಮಾಡ್ತೀನಿ. ಈ ಗಣಪತಿನ ಮಾಡಕ್ಕೆ ಎಷ್ಟು ತಿಂಗಳು ತಗೋತೀರಾ? ದಿವ್ಸಕ್ಕೊಂದು ಮಾಡ್ತೀನಿ ಸರ್. ಎಷ್ಟು ತಿಂಗಳಿಂದ ಶುರು ಮಾಡ್ತೀರಾ? ತಿಂಗಳಿಂದ ಮೇಯಿಂದ ಮಾಡ್ತೀನಿ. ಮೇಯಿಂದ ಶುರು ಮಾಡ್ತೀರಾ? ಒಂದ್ 30% ಅಷ್ಟೇ ಹಚ್ಚಲ್ ಬರೋದು ಸರ್. ಅವ್ರು ಹೇಳ್ತಾರೆ, ನಾನು ಹೇಳ್ತೇನೆ 30% ಅಷ್ಟೇ. ಇನ್ ಸೊಂಡ್ಲಾಗ್ಲಿ, ಕೈ ಆಗ್ಲಿ, ಪಾಶಂಕುಶಗಳಾಗ್ಲಿ, ಸಣ್ಣ ಸಣ್ಣ ಡೀಟೇಲ್ ಇದೆಯಲ್ಲ, ಇದೆಲ್ಲ ಅವ್ರ ಕೈಯಲ್ಲೇ ಮಾಡ್ತಾರೆ. ಪ್ರತಿಯೊಂದು 30% ಅಷ್ಟೇ ಹಚ್ಚಲ್ಲಿ ಬರೋದು. ಇನ್ನು ಪ್ರತಿ ಸತ 70 ಭಾಗನೂ ನಮ್ಮ ಅತ್ತೆಯವರೇ ಕೈಯಲ್ಲೇ ಸ್ವತಃ ಮಾಡೋದು. ಇದೆಲ್ಲ ನೋಡಿ ಕೊಂಡಿ ಇದೆಯಲ್ಲ, ಇದು ಈ ಪ್ರತಿಯೊಂದನು ನಮ್ಮ ಅತ್ತೆಯವರೇ ಕೈಯಲ್ಲಿ ಮಾಡೋದು. ಅದೆಲ್ಲ ಒಂದು ಜನವರಿ ತಿಂಗಳಿಂದಾನೆ ಸಣ್ಣ ಪುಟ್ಟದ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ದಿನಕ್ಕೊಂದು ಮಾಡ್ತಾರೆ ಪಾಪ, ಅವ್ರ ಕೈಲಿ ಆಗಲ್ಲ. ದಿನಕ್ಕೊಂದು ಮಾಡಿ ಒಂದು ಗಣಪತಿ, ಒಂದು ಗೌರಮ್ಮ ಮಾಡ್ತಾರೆ, ಆಮೇಲೆ ಎತ್ ಮಾಡಕ್ತಿವಿ, ಅದನ್ನ ಒಣಗಿಸ್ತೀವಿ. ಇದನ್ನ ನಿಮ್ಮ ಅತ್ತೆಯವರಾದ್ಮೇಲೆ ಮುಂದುವರ್ಸ್ಕೊಂಡು ಹೋಗೋರು ಯಾರು?
ನಾವೇ ನೀವಾ ಕಲ್ತಿದ್ದೀರಾ? ಏನು ಬರ್ತಾ ಇಲ್ಲ, ಮತ್ತ್ ಕಲಿಬೇಕೀಗ ಕಲಿಬೇಕು. ಅಲ್ವಾ ಸ್ನೇಹಿತರೆ? ಮುಂದುವರ್ಸ್ಕೊಂಡು ಹೋಗ್ಬೇಕಲ್ವೇ ನಮ್ಮ ಈಗ ಹೌದು. ಮುಂದಿನ ಜನಾಂಗ ಬೇಕಲ್ಲ, ಈಗ ಮುಂದಿನ ಹುಡುಗರು ಹೌದು. ಬೇಕಲ್ಲ, ಈಗ ನಮ್ದೆಲ್ಲ ಮುಗೀತು. ಹೌದು, ಈಗ ನಿಮ್ಗೆ ನಿಮ್ಮ ಅದನ್ನ ಬಿಡಕ್ಕೆ ಆಗಲ್ಲ, ಯಾಕಂದ್ರೆ ಅಷ್ಟು ಜನ ಇದ್ದಾರೆ, ಬೇಕೇ ಬೇಕು ಅಂತ ಬರ್ತಾ ಇದ್ದಾರೆ. ಇವ್ರು ಅದೇ ಮಕ್ಳೆಲ್ಲ ಸ್ವಲ್ಪ ಒಂಚೂರು ದೊಡ್ಡವ್ರ ಆಗ್ಬಿಡ್ಲಿ, ಆಮೇಲೆ ನಾವು ಕಲ್ತ್ಕೊಳ್ಳೋಣ. ಎಷ್ಟು ಮಕ್ಳು ನಿಮ್ಗೆ? ನಮ್ಗೆ 2 ಮಕ್ಳು. 2 ಮಕ್ಳ ಕಲ್ಸಿದ್ದೀರಾ? ಅವ್ನ್ ಚಿಕ್ಕವನು, ಇವನೊಬ್ಬ ಚಿಕ್ಕವನು, ಇನ್ನೊಬ್ಬ ಫಸ್ಟ್ ಸ್ಟ್ಯಾಂಡರ್ಡ್. ಅವ್ನಿಗೆ ಪೇಂಟಿಂಗ್ ಇಂಟ್ರೆಸ್ಟ್ ಇದೆ, ಎಲ್ಲ ಚೆನ್ನಾಗಿ ಪೇಂಟಿಂಗ್ ಮಾಡ್ತೀನಿ ಅಂತ ಕುತ್ಕೊಂಡ್ ಮಾಡೋದೆಲ್ಲ ಮಾಡ್ತಾನೆ. ಚಿತ್ರಗಾರ ಅಲ್ವಾ, ಹಾಗೆ ಬಂದ್ಬಿಟ್ಟಿದೆ ಅವನ್ಗೆ. ಹೇಳಿದ್ರಲ್ಲ ಸ್ನೇಹಿತರೆ, ಚಿತ್ರಗಾರ ವಂಶಸ್ಥರ ಒಂದ್ ನಿಮಿಷ ಕೊಡಿ ಇಲ್ಲಿ. ಚಿತ್ರಗಾರ ವಂಶಸ್ಥರ ರಕ್ತ ನೋಡಿ ಹೇಗೆ ಹರ್ಕೊಂಡ್ ಬರ್ತಾ ಇದೆ. ಕಲೆ ಅನ್ನೋದು ಹಾಗೆ ಹರ್ಕೊಂಡು ಹೋಗ್ತಾ ಇರುತ್ತೆ. ಕಲೆ ಅನ್ನೋದು ಕಾವೇರಿ ನದಿಯಂತೆ, ಅದು ಸದಾ ಹರಿತಾ ಇರುತ್ತೆ. ಈ ಗಣಪತಿಯನ್ನ ಮಾಡೋದನ್ನ ಈಗ ದಿನಕ್ಕೆ ಎಷ್ಟು ಮಾಡ್ತೀರಾ ಇದನ್ನ ನೀವು ಹೇಳಿ? ಯಾವಾಗ ನಿಮ್ ಮೇಯಿಂದ ಶುರು ಮಾಡ್ತೀರಲ್ಲ, ಮೈಯಿಂದ ಶುರು ಮಾಡ್ತೀವಿ. ಮುಂಚೆ ಗಣಪತಿ ಗೌರಮ್ಮ ಮಾಡಿ ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡ್ತೀವಿ. ದಿವ್ಸಕ್ಕೆ ಒಂದ್ ಆಯ್ತತೆ ಸರ್, ದಿವ್ಸಕ್ಕೆ ಒಂದ್ ಮಾಡ್ತೀನಿ. ಎಷ್ಟೊತ್ತು ತಗೋತೀರಾ ಒಂದ್ ಮಾಡಕ್ಕೆ? 3 ಗಂಟೆ ಟೈಮ್ ಆಯ್ತತೆ ಒಂದ್ ಮಾಡಕ್ಕೆ. ಮಾಡಿದ್ಮೇಲೆ ಏನ್ ಮಾಡ್ತೀರಾ? ಮಾಡಿದ್ಮೇಲೆ ಅದ್ರ ಅವರು ಡೈ ಹಾಕಿ ಕೊಡ್ತಾರೆ, ನಾವೆಲ್ಲಾನು ಅದು ಸೊಂಡ್ಲು ಕೈ ಅದೆಲ್ಲ ಮಡಗಿ ಮಾಡಿ ಮಡಗ್ತೀವಿ. ಇದೆಲ್ಲ ಮಾಡಾಕದ್ ಒಂದ್ ದಿನ ಆಯ್ತದೆ. ಒಂದೊಂದು 1 ಅಡಿದು 10 ಮಾಡ್ತೀವಿ, 3/4 ಅಡಿದು 20 ಈ ತರ ಮಾಡಿರ್ತೀವಿ. ಇದೆಲ್ಲ ಬಿಡಿಸೋದು ಯಾವಾಗ ಕಲ್ತ್ರಿ ನೀವು? ಇದೆಲ್ಲ ಕಣ್ ಬಿಡ್ಸೋದೆಲ್ಲ ನಾನೇನ್ ಬಿಡ್ಸಲ್ಲ ಸರ್, ಎಲ್ಲ ನನ್ ಮಾಡೋದೊಂದೇ. ಮಿಕ್ಕಿದೆಲ್ಲ ಬಣ್ಣ ಹಾಕೋದು, ಇವ್ರು ಕಣ್ಣೆಲ್ಲ ಬಿಡ್ಸೋದು. ಈಗ ನೀವು ಇದೆಲ್ಲ ಹೆಂಗ್ ಕಲ್ತ್ರಿ ಇದೆಲ್ಲ? ಅದು ನಮ್ಮ ಯಜಮಾನ್ರು ಮಾಡ್ತಾ ಇದ್ರು, ನಮ್ಮ ಅತ್ತೆಯವ್ರು ಮಾಡ್ತಾ ಇದ್ರು. ನಾವು ಮದ್ವೆ ಆದ ಹೊಸ್ತ್ರಲ್ಲಿ. ಆಮೇಲೆ ನಮ್ಮ ಅತ್ತೆಯವ್ರು ಹೋದ್ಮೇಲೆ ನಮ್ಮ ಯಜಮಾನ್ರು ಮಾಡ್ತಾ ಇದ್ರು. ಅವ್ರದ್ದು ನೋಡ್ತಾ ನೋಡ್ತಾ ಮಾಡಿದ್ವಿ. ಆಮೇಲೆ ನಮ್ಮ ಯಜಮಾನ್ರು ಹೋದ್ಮೇಲೆ ಒಂದ್ ಗಣಪತಿ ಗೌರಮ್ಮ ಹತ್ರ ಇಟ್ಕೊಂಡು ಮಾಡೋದ್ ಶುರು ಮಾಡಿ. ಇದು ಮೇನ್ ಕತೆ ಸರ್. ಏನಂದ್ರೆ ಸೇಮ್ ನನ್ನಂಗೆ ನಮ್ಮ ಅತ್ತೆ ಸೊಸೆಯವ್ರ ಮದ್ವೆ ಆಗಿ ಬಂದ್ರು, ಅವಾಗ ಅವರು ಏನೋ ಮಾಡ್ತಿರ್ಲಿಲ್ಲ. ಆಮೇಲೆ ನಮ್ಮ ಮಾವನ್ ಜೊತೆ ಮಾಡ್ತಾ ಇದ್ರು. ಇದ್ದಕ್ಕಿದ್ದಂಗೆ ನಮ್ಮ ಮಾವರು ಬೇಗನೆ ಒಂದ್ 52 ವರ್ಷ ಆತರ ಆದ್ರೆ ತೀರೋಗ್ಬಿಟ್ರು. 1 ವರ್ಷ ಏನಾಯ್ತು, ತುಂಬಾ ಅವರು ಡಿಪ್ರೆಸ್ ಅಲ್ಲಿ ಇದ್ರು. ಏನ್ ಹಿಂಗ್ ಮಾಡೋದು ಅಂತ ಅಂದಾಗ ಅವ್ರ ಅಕ್ಕ ಬಂದು, ನಿಮ್ ಯಜಮಾನ್ರು ಮಾಡ್ತಾ ಇದ್ರಲ್ವಾ, ನೀನು ಮಾಡೋ, ಅವಾಗ ಸಮಯ ಕಳಿಯುತ್ತೆ, ನಿನ್ಗೂ ಆಗಲ್ಲ ಅಂದಾಗ. ಅವ್ರು ಏನೂ ಕಲ್ತಿರ್ಲಿಲ್ಲ ಅಂತ ನಂಗೆ ಹೇಳೋದು, ನನಗೂ ಏನೂ ಬರ್ತಿರ್ಲಿಲ್ಲ, ನಾನು ಇವಾಗ್ಲೇ ಕಲಿತಾ ಇರೋದು ಅಂತ ನನಗೆ ಹೇಳ್ತಾ ಇರ್ತಾರೆ. ಅವಾಗ ಒಂದು ಗೌರಮ್ಮ ಗಣಪತಿ ಇಟ್ಕೊಂಡು ಅವ್ರು ಮಾಡಿದ್ ನೋಡ್ಕೊಂಡ್ ಮಾಡಿ ಪ್ರಾಕ್ಟೀಸ್ ಆಗಿ ಇವಾಗ ಅವರೇ ಪೂರ್ತಿ ಚೆನ್ನಾಗಿ ಮಾಡೋದು. ನಮ್ಮ ಮಾವನವ್ರು ಓದ ಒಂದ್ ಬೇಜಾರಲ್ಲಿ ಕುತ್ಕೊಂಡು ಮಾಡಕ್ಕೆ ಶುರು ಮಾಡಿದ್ದವ್ರು. ಜಗದೀಶ್ ರಾಜು, ನೀವೇನ್ ಮಾಡ್ತೀರಾ? ನಾವು ಸರ್ ಕಲರ್ ವೈಟ್ ಅದು ಆ ಮಣ್ಣು ದೊಂಚ್ಬೇಕಲ್ಲ ಸರ್, ಅದ ಮಾಡ್ಬೇಕು, ಅದನ್ನ ದೊಂಚ್ಬೇಕು, ಅದ ಮಾಡಿ ಅದ್ರ ಮೋಲ್ಡಿಂಗ್ ಹಾಕಿ ಅದನ್ನ ನೈಸ್ ಮಾಡಿ ಅಮ್ಮನ್ ಕೈ ಕೊಡ್ತಾರೆ. ಅಮ್ಮನ್ ಕೈ ಕೊಟ್ಟ ಮೇಲೆ ನಂತರ ಅದನ್ನ ಪೂರ್ತಿ ಮಾಡಾದ್ಮೇಲೆ ತಂದು ಇಲ್ಲಿ ಇಟ್ಟದ್ಮೇಲೆ ಅದು ಮುಕ್ಬಿಡುತ್ತೆ, ಅದು ಏನಂತ ಕ್ರ್ಯಾಕ್ ಬಿಡುತ್ತೆ. ಅದನ್ನೆಲ್ಲ ಮಾಡಾದ್ಮೇಲೆ ನಮ್ಮ ಅತ್ತಿಗೆ ನಮ್ಮ ಮನೆಯವ್ರು ಇಬ್ರು ಸೇರ್ಕೊಂಡು ಫುಲ್ ಪೇಂಟಿಂಗ್, ಅದು ಬೇರೆ ತರನೇ ಡಿಸೈನ್. ಮಾಮೂಲಿ ಗಣಪತಿ ಎಲ್ಲ ಕಣ್ಣಾಗ್ಲಿ ಆ ಕೂದ್ಲಾಗ್ಲಿ ಆ ಡಿಸೈನ್ ಎಲ್ಲ ಇಬ್ರು ಸೇರ್ಕೊಂಡು ಮಾಡ್ತಾರೆ. ಎಸ್ಪೆಷಲಿ ನಮ್ಮ ಅತ್ತಿಗೆಯವ್ರು ಕಣ್ ಬಿಡೋದು ಅವ್ರೆ. ಆ ದೃಷ್ಟಿ ಸರಿಗಿರ್ಬೇಕು, ತಗೊಳ್ಳೋರು ಹಿಂಗೆ ಅದೆಲ್ಲ ನೋಡಿ ಆ ದೃಷ್ಟಿ ನೋಡಿ ತಗೊಳ್ತಾರೆ. ಅದ್ರಲ್ಲೂ ಶೆಟ್ರುಗಳು ಅವರು ಎಲ್ಲ ಹಿಂಗೆ ಮಾಡಿ ನೋಡಿ ಕಣ್ ಸರಿಗಿದ್ಯಾ ಅಂತ. ಹಾಗಾಗಿ ನಮ್ಮ ಅತ್ತಿಗೆಯವ್ರೆ ಎಸ್ಪೆಷಲಿ ಕಣ್ಣು ಎಲ್ಲ ಬಿಡೋದು, ಅದು ತಿಲ್ಕ ಎಲ್ಲ ಬಿಡೋದು. ಇವ್ರು ಗಣಪತಿ ಪೂರ್ತಿ ಕಲರ್ ಬಿಡ್ತಾರೆ. ಇದು ಮಣ್ಣು ಎಲ್ಲಿಂದ ತರ್ತೀರಾ? ಮಣ್ಣು ಹೇಳಿಡ್ತೀವಿ, ಅವ್ರು ತಂದು ಕೊಡ್ತಾರೆ. ಸರ್ ಅದೇನ ಇದು ಕೆಂಪು ಜೇಡಿ ಮಣ್ಣು ಬರುತ್ತಲ್ಲ ಸರ್, ಅದನ್ನ ಒಂದ್ 3 ವರ್ಷಕ್ಕೆ ಒಂದ್ಸತಿ ಹಾಕಿಸ್ಕೊಬಿಡ್ತೀವಿ, ಮನೆ ಮೇಲೆ ಹಾಕಿಸ್ಕೊಬಿಡ್ತೀವಿ. ಕೆಂಪು ಜೇಡಿ ಮಣ್ಣು, ಆ ಮಣ್ಣನ್ನಲ್ಲೇ ಅದ ಮಾಡಿ 3 ವರ್ಷ 4 ವರ್ಷ ಬರುತ್ತೆ. ಕೇಳಿದ್ರಲ್ಲ ಸ್ನೇಹಿತರೆ, ಗಾಂಧೀಜಿಯ ಕನಸಾದಂತ ಗುಡಿ ಕೈಗಾರಿಕೆ ಇವತ್ತಾದ್ರೂ ಜೀವಂತವಾಗಿ ಉಳಿದಿದೆ ಅನ್ನೋದಕ್ಕೆ ಕುಂಬಾರಗೇರಿ ಸಾಕ್ಷಿ. ನೋಡ್ರಿ ಬಾಯ್ ಎಷ್ಟು ಸೊಗಸಾಗಿ ಬಂತು. ಕುಂಬಾರರು ತಂದು ಕೊಡುವಂತ ಕೆಂಪು ಜೇಡಿ ಮಣ್ಣಿನಿಂದ ಜನಿಸುವಂತ ಈ ಕೆಂಪನೆ ಸುಂದರನಾದಂತ ಗಣಪತಿಯನ್ನು ನೋಡ್ತಾ ಇದ್ದೀವಿ. ಗೊತ್ತಾಯ್ತಾ ಯಾಕೆ ಗುಡಿ ಕೈಗಾರಿಕೆ ಬೇಕು ಅಂತ? ಅವತ್ತೇ ಮಹಾತ್ಮ, ಅವನು ಸುಮ್ನೆ ಮಹಾತ್ಮ ಅನ್ಲಿಲ್ಲ ರೀ ನಾವು. ಆ ಗುಡಿ ಕೈಗಾರಿಕೆ ಉಳ್ಕೊಳ್ಳಲಾಗಿ ಇವತ್ತು ನಮ್ಗೆ ಈ ಗಣಪತಿಗಳು ನಮ್ಮನೆ ತನಕ ಬಂದಿವೆ. ಆ ಗುಡಿ ಕೈಗಾರಿಕೆ ಇರ್ಲಿಲ್ಲ ಅಂತಂದಿದ್ರೆ ಇವತ್ತು ನಾವು ಚೈನಾದಿಂದ ಬಂದಂತ ಗಣಪತಿನ ಪೂಜೆ ಮಾಡ್ಬೇಕಾಗಿತ್ತು. ಹೌದಾ? ಮೇಡ್ ಇನ್ ಚೈನಾ ಗಣಪತಿ ಪೂಜೆ ಮಾಡಬೇಕಾಗಿತ್ತು. ಈಗ ನಾವು ನಮ್ಮದೇ ಕುಂಬಾರಗೇರಿಯ ಗಣಪತಿಯನ್ನ ನಮ್ಮದೇ ಜನರ ಕೈಯಿಂದ ಮಾಡ್ಕೊಂಡು ನಾವೇ ಪೂಜೆ ಮಾಡುವಂತ ಒಂದು ಕೌಶಲ್ಯವನ್ನು ತಂದುಕೊಟ್ಟನ್ನು ಮಹಾತ್ಮ ಗಾಂಧಿ ಕಣ್ರಿ. ಗಣಪತಿ ಹಬ್ಬದ ದಿನ ಅವನನ್ನ ನೆನ್ಸ್ಕೊಳ್ಳಿ. ಈಗ ಇಡೀ ಗಣಪತಿ ಗೌರಮ್ಮನ ಹತ್ರ ಬಹಳ ಇಂಪಾರ್ಟೆಂಟ್ ಸೆಕ್ಟರ್ ಏನಿದೆ ಅಂದ್ರೆ ಅದು ಕಣ್ಣನ್ನು ಬಿಡಿಸೋದು. ಆ ಕಣ್ಣನ್ನು ಬಿಡಿಸೋಂತ ತಾಯಿ ಇಲ್ಲೇ ಕೂತಿದ್ದಾರೆ. ಅಮ್ಮ ನಮಸ್ಕಾರ, ಏನ್ ನಿಮ್ಮ ಹೆಸರು? ನನ್ನ ಹೆಸರು ನಾಗಲಕ್ಷ್ಮಿ ಅಂತ. ಏನ್ ಮಾಡ್ತೀರಾ ನೀವು? ನಾನು ಕಣ್ಗಳು ಬಿಡ್ಸೋದು, ಪೇಂಟಿಂಗ್ ಮಾಡೋದು, ಗೌರಮ್ಮ ಗಣೇಶಗೆ ನಾನು
ಅದು ಮಾಡ್ತೀನಿ. ಈ ಕಣ್ಣೆಲ್ಲ ಬಿಡಿಸೋದ್ ನೀವೇ? ಹೌದು ಸರ್. ನೋಡಿ ಸ್ನೇಹಿತರೆ, ಕಣ್ಣನ್ನ ಬಿಡಿಸಿದಂತ ತಾಯಿ ಇವರೇನೆ. ಈ ಗಣಪತಿ ಗೌರಮ್ಮನಿಗೆ ಭಗವಂತನಿಗೆ ಕಣ್ಣು ಕೊಟ್ಟವರು ಅಂತ ಹೇಳ್ಬೋದು ಕಣ್ರಿ. ನೋಡ್ರಿ ಯಾರಿಂದ ಕಲ್ತ್ರಿ ಇದನ್ನ ನೀವು? ಇದು ನಮ್ ತಂದೆಯವರು ಮಾಡ್ತಿದ್ರು. ಏನೇನೋ ಗೊತ್ತಿಲ್ಲ, ಆ ಗಂಧ ಗಾಳಿನೂ ಗೊತ್ತಿಲ್ಲ ನನ್ಗೆ ಏನ್ ಬರೆಯೋದು ಏನು ಅಂತ. ನಮ್ ತಂದೆ ಓದೋಸ್ಟ್ರಲ್ಲಿ ಮಾಡ್ಬೇಕಾಗ್ ಬಂತು. ಗಣೇಶ ಗೌರಮ್ಮ ಎಲ್ಲಾನು ಹಂಗೆ ಬಿಡಕ್ ಆಗ್ತಿರ್ಲಿಲ್ವಲ್ಲ, ಬರೋರು ವರ್ತನೆಯವರು, ಅವ್ರಿಗೋಸ್ಕರ ಆದ್ರೂ ಮಾಡ್ಬೇಕು ಅಂತ ಹೇಳಿ ನಮ್ ತಾಯಿಯವರು ಮಾಡ್ತಾ ಇದ್ರು. ಆಮೇಲೆ ಪೇಂಟಿಂಗ್ ಸಮಯದಲ್ಲಿ ಬರೆಯೋಣ ಅಂತ ಎಲ್ರು, ನಮ್ ತಮ್ದಿರು ಇಬ್ರು, ನಾನು ಎಲ್ರು ಸೇರ್ಕೊಂಡು, ನಮ್ಮಮ್ಮ ಎಲ್ರು ಸೇರ್ಕೊಂಡು ಬರೀತಾ ಇದ್ವಿ. ಆ ಕಣ್ ವಿಷಯ ಬಂದಾಗ ನಮ್ ತಂದೆಯವ್ರು ಬರ್ದಿದ್ದು ಒಂದ್ ಗೌರಮ್ಮ ಇಟ್ಕೊಂಡ್ ಎದುರುಗೆ ಬರೆಯಕ್ ಶುರು ಮಾಡ್ದೆ. ಶುರು ಮಾಡಿದಾಗ ಅದು ಹಾಗೆ ಬಂತು. ಯಾರೋ ಹಿಂಗೆ ಬಂದ್ ಹೇಳಿದ್ರು, ನಿಮ್ ತಂದೆಯವ್ರ ತರಾನೇ ಬಿಡಿಸ್ತೀಯಾ ಅಂತ ಒಂದ್ ಮಾತು ಹೇಳಿದ್ರು. ನನ್ಗೆ ತಡಿಯಕ್ ಆಗ್ಲಿಲ್ಲ. ಅದು ಒಂದು ಖುಷಿ ಆಯ್ತು. ಆಗಿಂದ ಹಂಗೆ ಮಾಡ್ಕೊಂಡ್ ಬರ್ತಾ ಇದೀನಿ ನಾನು. ನಮ್ ತಂದೆ ಹೋದಾಗಿಂದ 19-20 ವರ್ಷದಿಂದ ಮಾಡ್ತಾ ಇದೀನಿ. ಅದಕ್ ಮುಂಚೆ ನೀವ್ ಚಿಕ್ಕ ಹುಡುಗಿ ಆಗಿದ್ದಾಗ ಇದೆಲ್ಲ ನೋಡ್ತಾ ಇದ್ರ ನಿಮ್ ತಂದೆ ಮಾಡೋದು? ಇಲ್ಲ, ನಮ್ ತಂದೆ ಅವಾಗಿನ್ನೂ ಶುರು ಮಾಡಿರ್ಲಿಲ್ಲ. ನಮ್ಮ ಅಜ್ಜಿಯವರೇ ಮಾಡ್ತಾ ಇದ್ರು. ಯಾವ್ದು ನೋಡಿದಿರ ನಿಮ್ಮ ಅಜ್ಜಿ ಮಾಡೋದು? ಅಜ್ಜಿಯವ್ರದ್ದು ನೋಡಿಲ್ಲ ನಾನು. ನಾವು ಒಂದ್ 5 ವರ್ಷ ಇದ್ದಾಗೆ ನಮ್ಮ ಅಜ್ಜಿ ತೀರೋದ್ರು. ಅದಕ್ಕಿಂತ ಮುಂಚೆ ಮಾಡ್ತಿದ್ದೆ. ಶುರು ಮಾಡಿದಾಗ ನಿಮ್ಗೆ ಎಷ್ಟು ವಯಸ್ಸು? ನಾನು ಮದ್ವೆ ಆಗಿತ್ತು 20 ವರ್ಷ 21 ವರ್ಷ ಇರ್ಬೋದು. ಹೋಗಿದ್ವಿ, ಆಗ ಶುರು ಮಾಡಿದ್ರು. ಆಗ ಮಧ್ಯ ಹಿಂಗೆ ನಮ್ಗೆ ಹಬ್ಬ ಇರ್ಲಿಲ್ಲ, ಆಗ ಬಂದಾಗ ನೋಡಿದ್ದು ನಾನು. ಇಷ್ಟ್ ಚೆನ್ನಾಗ್ ಮಾಡ್ತಾರ ನಮ್ ತಂದೆಯವರು ಅಂತ ನನ್ಗೆ ಆಶ್ಚರ್ಯ ಆಯ್ತು. ನಮ್ ತಾಯಿಯವರು ಕಲ್ತ್ಕೊಂಡು ಹಿಂಗ್ ಮಾಡ್ತಾ ಇದಾರೆ ಅಂತ ನಂಗೆ ತುಂಬಾ ಹೆಮ್ಮೆ ಆಗ್ತಿದೆ. ಈಗ ನೀವು ಬಿಡ್ಸಕ್ ಶುರು ಮಾಡಿದ್ರಲ್ಲ, ನಿಮ್ಗೆ ಏನ್ ಅನ್ಸ್ತ? ನಾ ಬಿಡಿಸ್ಬೋದು ಇದನ್ನ ಅಂತ ಅನಿಸ್ತ? ಏನು ಕಲ್ತ ಮೇಲೆ ಅದೇನು ಅಷ್ಟು ಕಷ್ಟ ಅಂತ ಗೊತ್ತಾಗಲ್ಲ. ನಾವು ಬೆಂಗಳೂರಲ್ಲಿ ಇರೋದು. ಬೆಂಗಳೂರಿಂದ ಇಲ್ಲಿಗೆ ಶಿಫ್ಟ್ ಆಗಿ 20 ವರ್ಷ ಆಯ್ತು. ನಾವೂನು ನಮ್ ತಂದೆ ಹೋದಾಗ ನಾವು ಇಲ್ಲಿ ಬಂದ್ ಸೆಟ್ಲ್ ಆದ್ವಿ. ಇಲ್ಲೇ ಇದೀವಿ ನಾವು ಇವಾಗ. ಅವಾಗಿಂದ ನಾನು ಶುರು ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದೀನಿ. ವರ್ಷಕ್ಕೊಂದ್ಸತಿ ಕೈ ಜೋಡಿಸಿ ಮಾಡ್ತಾ ಇದೀನಿ. ಆ ಬಣ್ಣ ಹಾಕೋದು ಅಂದ್ರೆ ಮನೆಯವರೆಲ್ಲ ಸೇರ್ಬೇಕು, ಎಲ್ರು ಒಂದೊಂದ್ ಬಣ್ಣ ಹಾಕ್ಬೇಕು. ಅಷ್ಟು ಬಣ್ಣ ಇರುತ್ತೆ. ಮೊದ್ಲು ಬಿಳಿ ಬಣ್ಣ ಪ್ರೈಮರ್ ಅಂತ ಪ್ರೈಮರ್ ಹಾಕ್ಬೇಕು. ಆಮೇಲೆ ಅದಕ್ಕೆ ಯಾವ ಬಣ್ಣ ಹೊಂದುತ್ತೆ, ಕೆಂಪು, ಪಿಂಕ್ ಕಲರು, ಹಳದಿ. ಸ್ವರ್ಣ ಗೌರಿ ಅಂತಾನೆ ನಮ್ ಗೌರಮ್ಮ ಫೇಮಸ್. ಸ್ವರ್ಣ ಗೌರಿ ಯಾವ ಕಲರ್ ಇರುತ್ತೆ, ಚಿನ್ನದ ಬಣ್ಣ, ಆ ಕಲರೇ ಗೌರಮ್ಮನಿಗೆ ಹಾಕ್ಬೇಕು. ಸ್ವರ್ಣ ಗೌರಿ ಕಲರ್. ಅದಕ್ಕೋಸ್ಕರನೇ ಬಂದ್ ಸ್ವರ್ಣ ಗೌರಿನೇ ಬೇಕು ಅಂತ ಕೇಳಿ ಬಂದು ತಗೊಂಡ್ ಹೋಗ್ತಾರೆ. ಹೌದು, ಸ್ವರ್ಣ ಗೌರಿ ಅಂತಾನೆ ಫೇಮಸ್ ಗೌರಮ್ಮನ್ಗೆ. ಆ ಗೌರಮ್ಮನ್ಗೋಸ್ಕರನೇ ಬಂದು ಅದೇ ಗೌರಮ್ಮ ಬೇಕು, ಈ ತರ ಪೂರ್ತಿ ಎಲ್ಲೂ ಸಿಗಲ್ಲ, ಚಿತ್ತಾರ ಇರೋದು, ಹಿಂಗೆ ಮುತ್ತುಗಳೆಲ್ಲ ಮಾಡಿರೋದು, ಜುಮ್ಕಿ ಎಲ್ಲ ಪ್ರತಿ ಒಂದೂನು ಡೀಟೇಲ್ ಆಗಿ ಬಂದು ನೋಡಿ ತಗೊಂಡ್ ಹೋಗ್ತಾರೆ. ಬಂದು ನೋಡಿ ಅದೇ ತರ ನಮ್ಗ್ ಬೇಕು. ಮತ್ತೆ ದೃಷ್ಟಿ ನೋಡ್ತಾರೆ, ನಗು ಮುಖ ಇರ್ಬೇಕು ಗೌರಮ್ಮನ್ಗೆ. ನೋಡ್ತಾರೆ, ಗೌರಮ್ಮ ನಗ್ತಾ ಇದ್ಯಾ ಅಂದ್ರೆ ತಗೊಂಡ್ ಹೋಗ್ತಾರೆ. ನಗ್ತಾ ಇರ್ಬೇಕು ಗೌರಮ್ಮ ನಮ್ಮ ಮನೆಗ್ ಬರ್ಬೇಕಾದ್ರೆ ಅಂತ ಹೇಳಿ ನಗು ಗೌರಮ್ಮನೇ ಬಂದ್ ತಗೊಂಡ್ ಹೋಗ್ತಾರೆ. ಆ ಸ್ಮೈಲ್ ಬರೆಯೋದ್ರಲ್ಲೇ ನಮಗೂ ಒಂದು ಖುಷಿ ಇರುತ್ತೆ. ಆ ಸ್ಮೈಲ್ ಬರಿಬೇಕಾದ್ರೆ ನಮ್ಗೆ ಹಿಂಗೆ ಇರ್ಬೇಕು. ಬಂದ್ ಕೇಳ್ತಾರಲ್ಲ ಅವ್ರು, ಅವ್ರಿಗೋಸ್ಕರ ನಾವ್ ಮಾಡ್ಬೇಕು ಅನ್ನೋದು ನಮ್ಗೆ ಒಂದು ಹುರುಪ್ ಬರುತ್ತೆ. ಸ್ಮೈಲ್ ಬರಿಬೇಕಾದ್ರೆ ನಿಮ್ ಮನ್ಸಲ್ಲಿ ಏನಿರುತ್ತೆ? ನಮ್ಮ ಮನ್ಸಲ್ಲಿ ಏನಿರುತ್ತೆ ಅಂದ್ರೆ ಚೆನ್ನಾಗ್ ಬರ್ಬೇಕದು, ಚೆನ್ನಾಗ್ ಬರ್ಬೇಕು ಗೌರಮ್ಮ ನಮ್ಗೆ ಅಂತ ಒಂದು ಮನ್ಸಲ್ಲಿ ಬರುತ್ತೆ. ಸ್ನೇಹಿತರೀಗ ಮತ್ತೊಬ್ಬ ಕಲಾವಿದರ ಕುಡಿಯದ ಮತ್ತೊಬ್ಬ ಪರಿಚಯ ಮಾಡ್ತೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಭೋಗ ನರಸಿಂಹರಾಜು ಅಂತ. ನಾನು LIC ಹೌಸಿಂಗ್ ಫೈನಾನ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಮತ್ತೆ ಇದು ಗಣಪತಿ ವಿಚಾರಕ್ಕೆ ಬಂದ್ರೆ, ಗಣಪತಿ ಕೆಲಸ ಎಲ್ಲ ಮಾಡಿದೀವಿ ನಾವುನು. ಮತ್ತೆ ಈಗ ಎಲಿಫೆಂಟ್ ಪೇಂಟಿಂಗ್ ಏನ್ ದಸರಾ ಪ್ರೊಸೆಷನ್ ಬರುತ್ತೆ, 2 ದಿವಸದ ಕಾರ್ಯಕ್ರಮಕ್ಕೆ ನಾವು ಮುಂಚೆನೆ ಹೋಗಿ, ಯಾವ್ದು 2 ದಿವಸ? ಅಮಾವಾಸ್ಯೆ ರಾತ್ರಿ ಮತ್ತೆ 5 ಪೂಜೆ ಹಿಂದಿಲ್ದ ರಾತ್ರಿ. ದರ್ಬಾರ್ ಯಾವಾಗ ಶುರು ಆಗುತ್ತೆ ಅವಾಗಿಂದ ನಾವು ಹೋಗಿ, ನಾವು ನಮ್ಮ ತಮ್ಮ ಈಗಲೂ ಹೋಗ್ತೀರಾ? ಈಗಲೂ ಹೋಗ್ತೀವಿ ಸರ್. ನೀವಿಬ್ರೇನ ಹೋಗೋದು? ಇಬ್ರು ಮತ್ತೆ ಇನ್ನೊಂದಿಬ್ರು ಇದಾರೆ, ನಮ್ಮ ಅಕ್ಕನ ಮಗ, ಇನ್ನೊಬ್ಬ ಹುಡುಗ. 5 ಜನ ಬೇಕು. ಮೊದ್ಲು ಆನೆಗಳು ಒಂದು 9 ಇರ್ತಿತ್ತು ಪ್ಯಾಲೇಸ್ ಅಲ್ಲೇ. ಇವಾಗೆಲ್ಲ ಅದು ಎಲಿಫೆಂಟ್ ರೈಡಿಂಗ್ ಬ್ಯಾನ್ ಆದ್ಮೇಲಿಂದ ಅದನ್ನೆಲ್ಲ ವೃದ್ಧಾಶ್ರಮಕ್ಕೆ ಕಳಿಸಿ ಈಗ ಬರೀ 2 ಆನೆ ಇಟ್ಕೊಂಡಿದ್ದಾರೆ. ಪ್ಯಾಲೇಸ್ ಆಕ್ಟಿವಿಟೀಸ್, ಫೆಸ್ಟಿವ್ ಆಕ್ಟಿವಿಟೀಸ್ಗೆ ಅಂತಾನೆ. ಮತ್ತೆ ಗೌರ್ಮೆಂಟ್ 2 ಆನೆ ತಗೊಂಡು, ಪಟ್ಟದಾನೆ, ನಿಶಾನಿಯಾನೆ ಅಂತ ತಗೊಂಡು ಅವರು 9 ದಿವಸದ ಕಾರ್ಯಕ್ರಮನ ಅವರು ಪೂರೈಸ್ಕೊತಾರೆ. ಅದಕ್ಕೆ ನಮ್ದು ಪೇಂಟಿಂಗು, ಅದಕ್ಕೆ ಏನ್ ಬೇಕು ಆರ್ಟಿಸ್ಟ್ ಅದೆಲ್ಲ ನಾವು ಮಾಡ್ತೀವಿ. ನಮ್ಮ ತಾತ ಅವರು ನರಸಿಂಹಯ್ಯ ಅಂತ, ನಮ್ಮ ಅಜ್ಜಿ ನಾಗಮ್ಮ ಅವರು ಶುರು ಮಾಡ್ಕೊ ಬಂದ್ರು. ಅದಾದ್ಮೇಲೆ ನಮ್ಮ ತಂದೆ ಸೂರ್ಯನಾರಾಯಣ ರಾಜು ಅಂತ
ಅವರು ಅದನ್ನ ಕೆಲವು ವರ್ಷ ಬಿಟ್ಟಿದ್ರು. 2002ರಿಂದ ಏನೋ ಸ್ಟಾರ್ಟ್ ಮಾಡಿದ್ರು. ತಿರ್ಗಾ ಅವರೇ ಅಚ್ಚುಗಳೆಲ್ಲ ಹಾಗಾಗೆ ಇತ್ತು. ಅದನ್ನ ತಗೊಂಡು ಅವರು ಒಂದು ವರ್ಷ ಟ್ರೈ ಮಾಡಿ ಯಾವ ಮಣ್ಣು ಹೇಗೆ ಒಂದು ಶೇಪಿಗೆ ತಗೊಬಂದು ಅಚ್ಚುಗಳೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ತಿರ್ಗಾ ಹೊಸ ಅಚ್ಚೆಲ್ಲ ಮಾಡಿಸಿ ಈಗ ಎಲ್ಲ ಡಿಫ್ರೆಂಟ್ ಸೈಜ್ ಅಚ್ಚುಗಳೆಲ್ಲ ಇದ್ದಿದ್ದನ್ನು ಅದನ್ನ ರೆಡಿ ಮಾಡಿಸಿ ತಿರ್ಗಾ ಶುರು ಮಾಡಿದ್ರು ಅವರು. ಅದಾದ್ಮೇಲೆ ನಾವು, ನಮ್ಮ ತಮ್ಮ, ನಮ್ಮ ಅಕ್ಕ, ನಮ್ಮ ತಾಯಿ ಎಲ್ಲ ಕೂತ್ಕೊಂಡು, ಈಗ ನಮ್ಮ ತಾಯಿ ಶುರು ಮಾಡಿದ್ದಾರೆ. ಅವರು ಜನವರಿಗೇ ಸ್ಟಾರ್ಟ್ ಮಾಡ್ತಾರೆ ಗಣಪತಿ ಮಾಡೋದನ್ನ. ಇದು ನೆರಳಲ್ಲೇ ಒಣಗಿಸ್ಬೇಕು, ಇದನ್ನ ರೂಮಲ್ಲೇ ಇಲ್ಲೇ ಒಣಗಿಸಿ ಅದಕ್ಕೆ ಕಲರ್ ಟೈಮ್ಗೆ ಒಂದು 2 months ಬಿಫೋರೇ ವೈಟ್ ಕಲರ್ ಹಾಕಿ ಸ್ವಲ್ಪ ಅದನ್ನು ಒಣಗಬೇಕು. ಬಿಸಿಲಲ್ಲಿ ಇಡಂಗೆ ಇಲ್ಲ, ಅದು ಬಿಸಿಲಲ್ಲಿ ಇಟ್ಟರೆ ಅದು ಬೆರಕು ಬಂದ್ಬಿಡುತ್ತೆ ಅದು. ಹಂಗೆ ಆಮೇಲೆ ಸಣ್ಣದಾಗಿ ಆ ಜುಮ್ಕಿಗಳು, ಆ ಮೇಲ್ಗಡೆ ಮಣಿಗಳೆಲ್ಲನೂ ನಾವೆಲ್ಲ ಕುತ್ಕೊಂಡು ಚಿಕ್ಕದಾಗಿ ಮಾಡಿ ಒಂದು ಕಡ್ಡಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಿದ್ವಿ. ಇವು ಹಂಗೇನೆ ಸ್ವಲ್ಪ ಮುಂದೆ ಬಂದು ಈಗ ಫುಲ್ ರೆಡಿ ಮಾಡೋದಕ್ಕೆ ಕಲ್ತಿದ್ದೀವಿ. ಸ್ನೇಹಿತರೆ, ಮೀಟ್ ಅರುಣ್ ಅರಸ್, ನನ್ನ ಸ್ನೇಹಿತರು. ಅತ್ಯಂತ ದೊಡ್ಡ ವನ್ಯಜೀವಿ ಜ್ಞಾನಿ, ತುಂಬಾ ದೊಡ್ಡ ಜ್ಞಾನಿ, ತುಂಬಾ ದೊಡ್ಡ ವೈಲ್ಡ್ ಲೈಫ್ ಬಗ್ಗೆ, ವೈಲ್ಡ್ ಲೈಫ್ ಕನ್ಸರ್ವೇಷನ್ ಬಗ್ಗೆ, ಎಸ್ಪೆಷಲಿ ಚಿಟ್ಟೆಗಳ ಬಗ್ಗೆ. ಮೈಸೂರಿನಲ್ಲಿ ನಮ್ಮ ಬಂಡೀಪುರ ನಾಗರಹೊಳೆ ಕಾಡುಗಳಲ್ಲಿ ಇರತಕ್ಕಂತ ಅಷ್ಟು ಚಿಟ್ಟೆಗಳ ಹೆಸರನ್ನ ಹಿಡಿದು ಅವನ್ನ ಮಾತಾಡ್ಸಂತ ಜ್ಞಾನಿ ಅರುಣ್ ಅರಸ್ ಬಗ್ಗೆ. ಇದಕ್ಕೆ ಅರುಣ್ ಅರಸ್ಗೆ ಸ್ವಲ್ಪ ನೆನಪಿದೆ. ಯಾಕೆಂದ್ರೆ ನಮ್ಮ ಐತಿಹಾಸಿಕ ಪುರುಷ ಬಕ್ಷಿ ಬಸಪ್ಪಾಜಿ ಅವರ ಮರಿ ಮಕ್ಕಳು. ನಮ್ಮ ಬಕ್ಷಿ ಬಸಪ್ಪಾಜಿ ಅವ್ರು ಏನಿದ್ದಾರೆ, ಅವ್ರ ಮರಿ ಮಕ್ಕಳಾದಂತ ಅರುಣ್ ಅರಸ್ ಅವ್ರನ್ನ ಮಾತಾಡ್ತಾ ಇದ್ದೀನಿ. ಅರುಣ್ ಅರಸ್ ಅವರು ಇವತ್ತು ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು, ಈ ಗಣಪತಿನೇ ನಾವು ತಗೊಳೋದ್ ಬಾ ಧರ್ಮಿ ನೋಡಿದ್ ಬಾ ಅಂತ. ಸೊ ಅರುಣ್ ಅರಸ್ ಬಾಯಲ್ಲಿ ಇದ್ರ ಬಗ್ಗೆ ಏನ್ ಬರ್ತದೆ ಸರ್, ಹೇಳಿ ಸರ್. ನನಗೆ ಜ್ಞಾಪಕ ಇದ್ದಂಗೆ ನಾನು ಒಂದು 4 ವರ್ಷದಿಂದ ನಾನು ನಮ್ಮ ತಂದೆಯವ್ರ ಜೊತೆ, ನಿಮ್ಗೆ 4 ವರ್ಷ ಆಗಿದಾಗ? ನನಗೆ 4 ವರ್ಷ ಆವಾಗ. ಅದು ಎಲ್ಲಿ ಇರ್ತಾ ಇತ್ತು ಅಂದ್ರೆ ನಾವ್ ಇಲ್ಲಿ ಬರ್ತಾನೆ ಇರ್ಲಿಲ್ಲ. ಅಲ್ಲಿ ಒಲಿಂಪಿಯಾ ಥಿಯೇಟರ್ ಸಿಟಿ ಮಧ್ಯದಲ್ಲಿ ಇತ್ತಲ್ಲ, ಅಲ್ಲಿ ಇವರು ಪುಷ್ಕಾರ್ಟ್ ಒಂದು ಟೈರ್ ಗಾಡಿಗಳಿತ್ತಲ್ಲ, ಅದ್ರ ಮೇಲೆ ಇಟ್ಕೊಂಡು ಅಲ್ಲಿ ಮಾರೋರು. ಸೊ ಅಲ್ಲಿ ಹೋಗ್ಬಿಟ್ಟು ನಾವು ತಗೊಂಡು, ಅದುವೇ ಲೈಕ್ ಬರೀ 2 ದಿನ 3 ದಿನದಲ್ಲೇ ಖಾಲಿ ಆಗೋಗೋದು. ಅದು ಒಂದ್ ಸ್ವಲ್ಪ ಲೇಟ್ ಆದ್ರೂ ಏನು ಸಿಗ್ತಾ ಇರ್ಲಿಲ್ಲ ಅವಾಗ. ಇವತ್ತು ಏನ್ ಮಾಡ್ತಾ ಇದಾರೆ, ಇವತ್ತಿಗಿಂತ ಹೆಚ್ಚಾಗಿ ಮೊದಲು ಮಾಡ್ತಾ ಇದ್ರು. ಸೊ ಇದು ನಾನ್ ಹೇಳ್ತಾ ಇರೋದು, ನಾನು ಇವಾಗ ಅಂದ್ರೆ ಒಂದು 50 ವರ್ಷ ಆಗೋಯ್ತದು. 50 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಮ್ಮ ತಂದೆಯವರು ಚಾಮಪ್ಪಾಜಿಯರ್ಸ್ ಅಂತ, ಸೊ ಲೈಕ್ ಅವರು ಲೈಕ್ ನಮ್ಗೆ ಇಂಟ್ರಡ್ಯೂಸ್ ಮಾಡಿಸಿದ್ರು ಇದೆಲ್ಲ. ಇದನ್ನ ಅವರೇ ಒಂದು 20 ವರ್ಷದಿಂದ ಅದ್ರ ಹಿಂದೆ ತಗೊಂಡ್ ಬಂದು ಇದೇ ನಾವು ಪೂಜೆ ಮಾಡ್ಬೇಕು ಅಂದ್ಬಿಟ್ಟು ನಮ್ಮನೇಲೆಲ್ಲ ಈ ಗಣಪತಿ ಇಲ್ಲ ಅಂದ್ರೆ ನಮ್ದು ಗಣಪತಿ ಹಬ್ಬನೇ ಅಲ್ಲ. ಈ ತರ ನಮ್ದು ಪದ್ಧತಿ ಮೊದಲಿಂದಾನು ಬಂದಿದೆ. ಸೊ ಲೈಕ್ ಚಿತ್ರಕಾರ ಗಣಪತಿ, ಯಾಕಂದ್ರೆ ನಾವು ಎಲ್ಲ ನಮ್ಮ ತಂದೆಯವರು ಆರ್ಟಿಸ್ಟು, ನಾವು ಆರ್ಟಿಸ್ಟು. ಸೊ ಲೈಕ್ ನಮ್ಮ ತಂದೆಯವರಿಗೆ ಒಂದು ಕ್ರಿಯೇಟಿವ್ ಮೈಂಡ್ ಅಲ್ಲಿ ಇದು ತುಂಬಾ ವರ್ಷದಿಂದಾನು ನೋಡ್ಕೊಂಡ್ ಬಂದಿದ್ರು. ಅವ್ರ ಹಿಂದಿನ ಜನರೇಷನ್ ನೋಡಿದ್ರು. ಸೊ ಇದು ಮಿಕ್ಕಿದ್ದುಗಿಂತ ಲೈಕ್ ಇದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂಡ್ ಅಲಂಕಾರ ಇದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇದೆಲ್ಲ ನೋಡಿದ್ರೆ ಮಣಿಗಳೆಲ್ಲ ಮಿಕ್ಕಿದ್ರಲ್ಲಿ ಯಾವ್ದ್ರಲ್ಲೂ ಸಿಗೋದಿಲ್ಲ. ಇದ್ರಲ್ಲಿ ವಿಶೇಷ ಅಂದ್ರೇನೆ ಸ್ವರ್ಣ ಗೌರಿ. ಅದು ಆ ಕಣ್ಣು, ಅದು ನಿಮ್ ಕಡೆ ನೋಡ್ತಾ ಇರೋದು, ಅದು ಸ್ಮೈಲ್ ಮಾಡ್ತಾ ಇರೋದು ಬೇರೆ ಎಲ್ಲೂ ಸಿಗೋದಿಲ್ಲ ನಿಮ್ಗೆ. ಇದು ಸ್ನೇಹಿತರೆ, ಸ್ವರ್ಣ ಗೌರಿಯನ್ನ ಪಡೆಯೋದಕ್ಕೆ ಖುದ್ದು ರಾವಣ ಪ್ರಯತ್ನ ಪಟ್ಟು ಸೋದು ಹೋದ. ಭೂಕೈಲಾಸದಲ್ಲಿ ನೀವು ಅದನ್ನ ನೋಡಿದ್ದೀರಾ. ಯಾರಿಗೂ ದಕ್ಕದಂತ ನಮ್ಮೆಲ್ಲರ ತಾಯಿ ಸ್ವರ್ಣ ಗೌರಿ. ನೋಡ್ರಿ ಎಷ್ಟು ಚೆನ್ನಾಗಿದೆ. ನೋಡ್ರಿ, ನಿಮ್ಮ ವರ್ಷದ ಪಾಪವೆಲ್ಲವೂ ತೊಳೆದು ಹೋಗುವಂತ ಗಳಿಗೆ ಸ್ವರ್ಣ ಗೌರಿ ವ್ರತ. ನೀವು ಇಲ್ಲಿವರೆಗೂ ಮಾಡದೇ ಇದ್ರೆ ಹೋಗಿ ಸ್ವರ್ಣ ಗೌರಿ ವ್ರತದ ದಿನ ದೇವಸ್ಥಾನಕ್ಕೆ ಹೋಗಿ ನನ್ನ ಪಾಪನೆಲ್ಲ ನಿನ್ನ ಹುಡಿಗೆ ಹಾಕೊಂಡ್ಬಿಡು ತಾಯಿ ಅಂದ್ರೆ ಮುಗಿದೋಯ್ತು, ನೀವು ಹೊಸ ಮನುಷ್ಯರಾಗ್ತೀರಿ. ಅಂತ ಸ್ವರ್ಣ ಗೌರಿಯನ್ನ ಸೃಷ್ಟಿ ಮಾಡಿದಂಥ ಪುಣ್ಯಾತ್ಮರು ಇವರು. ಇವ್ರನ್ನೆಲ್ಲ ನಾನು ಯಾಕೆ ಪ್ರಾತಸ್ಮರಣೀಯರು ಅಂತೀನಿ ಅಂತಂದ್ರೆ, ನಿಜವಾದ ಅರ್ಥದಲ್ಲಿ ಪ್ರಾತಸ್ಮರಣೀಯ ಆರ್ಟಿಸ್ಟ್ ನರಸಿಂಹಯ್ಯನವರು. ಹಾಗಾಗಿ ಅವ್ರಿಗೆ ರಾಜ್ಯ ಪ್ರಶಸ್ತಿ, ಅವ್ರಿಗೆ ರಾಷ್ಟ್ರ ಪ್ರಶಸ್ತಿನೇ ಬಂದಿರೋದು. ನಾವು ಸೌತ್ನವರಾಗಿದ್ದರೆ ನಮ್ಮ ಬರೀ ರಾಜ್ಯ ಪ್ರಶಸ್ತಿ. ಪ್ರತಿ ವರ್ಷ ಇಷ್ಟೆತ್ತರದ ಗೌರಮ್ಮನನ್ನ ಮಾಡಿ ಇವರು ಇಲ್ಲಿನ ದೇವಸ್ಥಾನಕ್ಕೆ, ಚೌಡೇಶ್ವರಿ ದೇವಸ್ಥಾನಕ್ಕೆ ಕೊಡ್ತಾರೆ. ಬರೋಬ್ಬರಿ 40 ದಿನಗಳ ಕಾಲ ಈ ಗೌರಮ್ಮ ಅಲ್ಲಿ ಬರತಕ್ಕಂಥ ಎಲ್ಲ ಭಕ್ತಾದಿಗಳನ್ನ ಆಶೀರ್ವಾದ ಮಾಡ್ತಾರೆ, ಎಲ್ಲರ ಆಶೋತ್ತರಗಳನ್ನ ನೆರವೇರಿಸ್ತಾಳೆ. ಅಲ್ವೇನ್ರಿ? 40 ದಿನ ಅಖಂಡವಾಗಿ ಪೂಜೆ ಮಾಡುವಂತ ಗೌರಮ್ಮ, ಅವಳ ನಗ್ತಾ ಇರುವಂತ ಗೌರಿ. ನೋಡ್ರಿ ನೀವು ಒಂದು ತಿಳ್ಕೊಳ್ಳಿ, ಈ ವಿಡಿಯೋ ನೋಡಿದ್ಮೇಲೆ ಈ ಸ್ವರ್ಣ ಗೌರಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಮೈಸೂರಿನವರಾದ್ರೆ ಈ ದೇವಸ್ಥಾನಕ್ಕೆ ಹೋಗಿ ನೋಡಿ, ನಿಮ್ಮ ತಾಯಿನ ಈ ವಿಗ್ರಹದೊಳಗೆ ನೋಡ್ದೆ ನನ್ನ ಮಾತು ಕೇಳಿ, ನಿಮ್ಮ ತಾಯಿ ದರ್ಶನ ಆಗತ್ತೆ ರೀ. ನಿಮ್ಮ ತಾಯಿ ಅಲ್ವೇನ್ರಿ ಅವರು? ನಮ್ಮೆಲ್ಲರ ತಾಯಿ ಸ್ವರ್ಣ ಗೌರಿ ಏನು ಸಾಮಾನ್ಯ ಏನ್ರಿ?
ಆದಿಶಕ್ತಿ ಅಲ್ವೇನ್ರಿ? ನಮ್ಗೆ ವರ್ಣಿಸೋಕೆ ಪದಗಳೇ ಇಲ್ಲ. ಕಾಳಿದಾಸನಂಥವನೇ ಸೋತೋದ, ಇನ್ನಂಥ ಪಾಮರನ ಗತಿ ಏನು? ಅಂತ ಸ್ವರ್ಣಗೌರಿಯನ್ನ ಸೃಷ್ಟಿ ಮಾಡಿದಂಥ ಕಲಾವಿದರಿಗೆ ಮಹಾರಾಜರು ದೇವರ ಸ್ಥಾನ ಕೊಟ್ಟಿದ್ರು ರೀ. ಯಾಕೆಂದ್ರೆ ಇಂಥ ಅದ್ಭುತಗಳನ್ನ ಈ ಭೂಮಿ ಮೇಲೆ ಸೃಷ್ಟಿ ಮಾಡ್ತಾರೆ ಅಂತ. ಎಂಥ ಅದ್ಭುತಗಳು ನೋಡ್ರಿ. ಇದನ್ನೆಲ್ಲ ಬಂದು ನೋಡಿ ಧನ್ಯರಾಗಿ. ಚೌಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತಿನಿಂದ 40 ದಿನಗಳ ಕಾಲ ಅಖಂಡವಾಗಿ ಪೂಜೆಗೊಳ್ತಾಳೆ ಗೌರಮ್ಮ. 40 ದಿನದಲ್ಲಿ ನೀವು ಎಲ್ಲೇ ಇರಿ ಕರ್ನಾಟಕದಲ್ಲಿ ಬಂದು ಮೈಸೂರಿನ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಇದನ್ನ ದರ್ಶನ ಮಾಡಿ ನಿಮ್ಮ ಪಾಪಗಳನ್ನು